ಹಾಯ್ ಗೋಲು. ಎಲ್ಲಿ ಹೋಗ್ತಿದೀವಿ ಗೋಲು? ಕೇರಳ. ಇವಾಗ ನಗ್ತಾನೆ ನೋಡು. ಹಾಯ್ ಬಂದು. ಅದರಲ್ಲಿ ಒಂದು ಕೊಡ್ತಾರೆ, ಎರಡಿಲ್ಲ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಅನುಷಾಸ್ ಲಿಟಲ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಆ್ಯಂಡ್ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿರ್ತೀರಾ ಅಂತ. ಸೊ ಆಫ್ಟರ್ ಲಾಂಗ್ ಟೈಮ್ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ 2 to 3 ವೀಕ್ಸ್ ಮಾಡೋಕ್ಕೆ ಆಗಿರಲಿಲ್ಲ, ಬಿಕಾಸ್ ಸ್ವಲ್ಪ ಹಾಗೆ ಇವಾಗ ಎಲ್ಲ ವೆದರಲ್ಲಿ ಎಲ್ಲರಿಗೂ ಕೋಲ್ಡು ಕೆಮ್ಮು ಹಾಕ್ತೀರಾ. ಸೊ ನನಗೂ ಹಾಗೆ ಆಗಿತ್ತು, ಸ್ವಲ್ಪ ವಾಯ್ಸ್ ಹೋಗಿಬಿಟ್ಟಿತ್ತು, ಅದಕ್ಕೋಸ್ಕರ ಯಾವುದೂ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ನಾವು ಐ ಆಮ್ ಫೀಲಿಂಗ್ ಬೆಟರ್. ಆ್ಯಂಡ್ ಆಲ್ಸೋ ಇವತ್ತು ನಾನೊಂದು ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ ಬಂದಿದ್ದೀನಿ. ಏನಪ್ಪ ಅಂತಂದರೆ ಐ ಆಮ್ ಗೋನ್ ಟ್ರಾವೆಲ್. ಎಸ್ ಗೈಸ್, ಸೊ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಆಲ್ಮೋಸ್ಟ್ ಡೇಟ್ 30th ಅರ್ಲಿ ಮಾರ್ನಿಂಗ್. ಈಗ 6:30 ಹೊರಡ್ತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ 6 ಹತ್ತಿರ ಆಗ್ತಾಯಿದ್ದೀನಿ. ಒಂದು ಹಾಫ್ ಆನ್ ಅವರಲ್ಲಿ ಹೊರಡ್ತೀನಿ. ಸೊ 30th ಹೋಗಿ ಆಲ್ಮೋಸ್ಟ್ ಒಂದು 3 days or 4 days ಆದಮೇಲೆ ವಿಲ್ ಬಿ ಬ್ಯಾಕ್. ಸೊ ಎಲ್ಲಿಗೆ ಹೋಗ್ತಾಯಿದ್ದೀನಿ, ಏನೇನು ಮಾಡ್ತಾಯಿದ್ದೀನಿ ಅಂತೆಲ್ಲ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀವಿ. ನೀವು ನನ್ನ ಜೊತೆಗೆ ಬನ್ನಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊತಿದ್ದೀನಿ. ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಇವಾಗ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ. ಇಲ್ಲಿ ನನ್ನ ಲಗೇಜ್ ರೆಡಿ ಇದೆ ಆ್ಯಂಡ್ ಇಲ್ಲೆಲ್ಲ ಮೆಸ್ಸಿ ಆಗಿದೆ, ಅದನ್ನೆಲ್ಲ ನೀವು ತಲೆ ಕೆಡ್ಸ್ಕೊಬೇಡಿ. ಇಲ್ಲೊಂದು ಬ್ಯಾಗು, ಇದೆಲ್ಲ ಚಾರ್ಜರ್ ಎತ್ಕೊಬೇಕು, ಶಾಲ್ ಎತ್ಕೋಬೇಕು ಆ್ಯಂಡ್ ಟ್ರೈಪಾಡ್ ಸ್ಟ್ಯಾಂಡ್ ಎತ್ಕೊಬೇಕು. ಇದನ್ನು ತೊಗೋತಾ ಇಲ್ಲ. ಸೊ ಇಲ್ಲಿ ಫುಲ್ ಬೆಡ್ಡೆಲ್ಲ ಸ್ವಲ್ಪ ಮೆಸ್ಸಿ ಆಗಿದೆ, ಬಿಕಾಸ್ ರೆಡಿ ಆಗ್ತಿದ್ದೆ ಅಂತ. ಸೊ ಇದೇ ನನ್ನ ಒಂದು ಔಟ್ಫಿಟ್ ಗೈಸ್. ಈಗ ಸದ್ಯಕ್ಕೆ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಈ ಥರ ಒಂದು ಕಾಟ್ ಸೆಟ್ ಸಾಕು ಅಂದ್ಕೊಂಡೆ, ಲೈಕ್ ಕಂಫರ್ಟಬಲ್ ಆಗಿರುತ್ತೆ ಅಂತ. ಸೊ ದಿಸ್ ಈಸ್ ವೆರಿ ಮಚ್ ಕಂಫರ್ಟಬಲ್ ಫಾರ್ ಮೀ. ಸೊ ಇದನ್ನು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಲೂಸ್ ಆಗಿ ಫ್ರೀ ಆಗಿರುತ್ತೆ ಟ್ರಾವೆಲ್ ಮಾಡೋಕ್ಕೆ ಅಂತ. ಸೊ ಹೇಗಿದೆ ನನ್ನ ಔಟ್ಫಿಟ್ ಆ್ಯಂಡ್ ಈ ಟ್ರಿಪ್ಪಲ್ಲಿ ಏನೇನು ಔಟ್ಫಿಟ್ಸ್ ಹಾಕ್ತೀನಿ ಎಲ್ಲದಕ್ಕೂ ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ. ಸೊ ಎಸ್ ಗೈಸ್, ಲೆಟ್ಸ್ ಗೋ. ಹಾಯ್ ಗೋಲು. ಗೋಲು ಹಾಯ್. ಎಲ್ಲಿ ಹೋಗ್ತಿದ್ದೀವಿ ಗೋಲು? ಕೇರಳ ಅಲ್ಲ, ಕೇರಳಲ್ಲಿ ಎಲ್ಲಿ? ಗೋಲುದ ಬ್ಯಾಗ್ ಯಾವುದು? ಅಷ್ಟೇ ಸಾಕಾ ನಿನ್ಗೆ? ನಿಂದು ಟ್ರಾಲಿ ಇಲ್ವಾ? ಇವಾಗ ಕಾಫಿ ಬೇಕಾ ನಿಂಗೆ? ಹೋಗೋ ನಿಶಾನ್ ಜೊತೆ ಬರ್ಲಾ? ಹೋಗು ಬಾ. ಅವನಿಗೆ ಸ್ಪೆಷಲ್ ಕಾಫಿ ಅಂತದೇನೋ ಅಂತ, ಏನೋ ಸ್ಪೆಷಲ್ ಟೀನಾ? ಟೀ ತಲೆ ಸುತ್ತ ಬೆಳಿಗ್ಗೆ. ಸೊ ಇಲ್ಲಿ ಹಾಫ್ ಲಗೇಜಸ್ ಬಂದ್ಬಿಟ್ಟಿದೆ, ಇನ್ನು ಮಿಕ್ಕಿದ ಗೋಲು ಮಿಕ್ಕಿದ ಲಗೇಜಸ್ಸು ಇಷ್ಟು. ನಾವು ಬರೀ ಇಬ್ರದೇ ಇಷ್ಟು ಲಗೇಜಸ್ಸು. ಹಾಂ ಹಾಂ ಮತ್ತೆ ಇದ್ಯಾರ್ದು? ಇದು ಸ್ಪಾರ್ಕಲರ್ಸ್ ಎಲ್ಲ ಇಂಟರ್ನೆಟ್ ನೈ ಯಾರ ಈಗ ಎಲ್ಲರೂ ಬಂದುಬಿಟ್ಟು ಹೊರಟಿದ್ದೀವಿ. ಎಲ್ಲರೂ ಬಂದಾಯಿತು, ಲಗೇಜಸ್ ಎಲ್ಲನೂ ಕೆಳಗಡೆ ಇಟ್ಟಾಯಿತು. ಟಿ ಕೂಡ ಬಂದುಬಿಟ್ಟಿದೆ ಅಲ್ಲಿ. ಸೊ ಟಿಯಲ್ಲೆಲ್ಲ ಈಗ ಲಗೇಜಸ್ನ ಇಟ್ಬಿಟ್ಟು ನಾವು ಹೊರಡಬೇಕು. ಸೊ ಟೋಟಲಿ ಎಕ್ಸೈಟೆಡ್ ಗೈಸ್, ಎಲ್ಲರೂ ಹೊರಡೋದಕ್ಕೆ ನ್ಯೂ ಇಯರ್ಗೆ. ಸೊ ಪ್ಯಾಕಿಂಗ್ಸ್ ಎಲ್ಲ ರೆಡಿ. ಈಗೆಲ್ಲ ಒಳಗಡೆ ಬಂದು ಕೂತಿದ್ದೀವಿ. ಏನಂತಂದರೆ ಇಲ್ಲಿ ಇವ್ರು ಬಂದುಬಿಟ್ಟು ಅವ್ರ ಮನೇಲೇ ಒಂದು ಬ್ಯಾಗ್ನ ಬಿಟ್ಬಿಟ್ಟಿದ್ದಾರೆ. ಸೊ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ವಾಪಸ್ ಬ್ಯಾಗ್ನ ತೊಗೊಂಬರೋಕ್ಕೆ ಅವ್ರ ಮನೆಗೆ. ಇವಾಗ ನಗ್ತಾನೆ ನೋಡು. ಇವಾಗ ಇಲ್ಲಿ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ.
ಈಗ ಬಿಡದಿ ಫೇಮಸ್ ತಟ್ಟೆ ಇಡ್ಲಿ ತಿನ್ನೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ತುಂಬ ರಶ್ ಇತ್ತು, ಕ್ರೌಡು ಆ್ಯಸ್ ಯೂಶುವಲ್ ಬಿಡದಿಯಲ್ಲಿ ಹೆವಿಯಾಗೇ ಇರುತ್ತೆ. ಸೊ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ನಮ್ಮ ಜಾಗಗಳನ್ನ ಇಟ್ಕೊಂಡ್ಬಿಟ್ವಿ. ಈಗ ತಟ್ಟೆ ಇಡ್ಲಿ ಬೆಣ್ಣೆ ತಟ್ಟೆ ಇಡ್ಲಿ ಆ್ಯಂಡ್ ವಡೆನ ನಾನು ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲರೂ ಆಲ್ಮೋಸ್ಟ್ ಅದನ್ನೇ ಫಸ್ಟ್ ಆರ್ಡರ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ನಂದಾಯಿತು ತಿಂದು, ಇವರೆಲ್ಲ ಏನೋ ತಿಂತಿದ್ದಾರೆ, ಪಲಾವ್, ರೈಸ್ ಎಲ್ಲ ಚಿತ್ರಾನ್ನ. ಹಾಯ್ ಸ್ಪಂದು ಬೇಬಿ. ಸೊ ಈಗ ಇಲ್ಲಿ ಕಾಫಿ ಕುಡಿಯೋದಿಕ್ಕೆ ಬಂದು ನಿಲ್ತಿದ್ದೀವಿ. ಅದು ಕೊಡ್ಬಾರ್ದಂತೆ. ಅಲ್ಲೇ ಪಕ್ಕ ಒಂದು ಕಾಫಿ ಟೀ ಅಂಗಡಿ ಇತ್ತು ಅಂತ ಬಂದ್ವಿ ಗೈಸ್. ಲಿಟ್ರಲ್ ಕಾಫಿ ಒಂದು ಚೂರು ಕೂಡ ಚೆನ್ನಾಗಿರ್ಲಿಲ್ಲ, ಒಂಥರ ನೀರಾಗಿತ್ತು, ಒಂಥರ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಬಟ್ ಕುಡಿಬೇಕಲ್ಲ ಅಂತ ಕುಡಿತಾ ಇದ್ದೀವಿ. ಇವಾಗ ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಕಾಂತಾರ ಮೂವಿ ಹಾಕಿದ್ದೀವಿ. ಅರ್ಧ ಜನ ನಿದ್ದೆ ಮಾಡಿಬಿಟ್ಟಿದ್ದಾರೆ, ಮೂವಿ ನೋಡ್ತಾ ಇಲ್ಲ. ಸೊ ನಾನು ಹಂಗೆ ಮೂವಿ ನೋಡ್ಕೊಂಡು ಬರ್ತಾ ಇದ್ದೀನಿ. ನನಗೇನು ನಿದ್ದೆ ಇಲ್ಲ ಅಷ್ಟೊಂದು. ಸೊ ಐ ಆಮ್ ಪೀಸ್ಫುಲಿ ಎಂಜಾಯಿಂಗ್ ದ ಮೂವಿ. ಆ್ಯಂಡ್ ಆಲ್ಸೋ ಹಾಗೆಯೇ ಕಿಟಕಿ ಸೈಡಲ್ಲಿ ವ್ಯೂನ ಕೂಡ ನಾನು ಎಂಜಾಯ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸೊ ಮಾರ್ನಿಂಗ್ ಒಳ್ಳೆ ತಂಪಾಗಿದೆ, ಗಾಳಿ, ಬ್ರೀಸು. ಆ್ಯಂಡ್ ಈ ಥರ ಒಂದು ವ್ಯೂನ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನಾವು ಕಾಫಿ ಡೇಗೆ ಬಂದಿದ್ದೀವಿ. ಏನಕ್ಕೆ ಬಂದಿದ್ದೀವಿ ಅಂತಂದರೆ, ಒಂದು ಕಾಫಿ ತೊಗೊಂಡು ಟಾಯ್ಲೆಟ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ಇವಾಗ ವಾಶ್ರೂಮ್ಗೆ ಹೋಗಿ ಬಂದಿದ್ದಾಯಿತು. ಆ್ಯಂಡ್ ಇಲ್ಲೆಲ್ಲ ಸ್ವಲ್ಪ ಕಾಫಿ, ಕೋಲ್ಡ್ ಕಾಫಿ ಮತ್ತು ಗೋಲು ಕಪ್ ನೂಡಲ್ಸ್ ಎಲ್ಲ ಆರ್ಡರ್ ಮಾಡಿದ್ದೀವಿ. ಸೊ ಆರ್ಡರ್ ಬರೋ ತನಕ ಹಂಗೆ ಒಳಗಡೆ ಕೂತ್ಕೊಂಡಿದ್ದೀವಿ. ಸ್ಪಂದು स्पंदो, मम्मी कहाँ है? मम्मी कहाँ है स्पंदो? हाँ कहाँ है माँ? माँ कहाँ है? शिवू अंकल, मम्मी कहाँ है? स्पंदो कहाँ है मम्मी? ಇಲ್ಲಿ ಹೊರಗಡೆ ಜಾಗ ಚೆನ್ನಾಗಿತ್ತು ಒಳಗಡೆಕ್ಕಿಂತ. ಸೊ ಎಲ್ಲ ಹೊರಗಡೆನೆ ಬಂದು ಕೂತ್ಕೊಂಡಿದ್ದೀವಿ. ಇವಾಗ ಕಾಫಿ ಮತ್ತು ಅದೇನೇನು ಆರ್ಡರ್ ಮಾಡಿದ್ದೀವಿ ಎಲ್ಲ ತಿನ್ಕೊಂಡು ಕುಡ್ಕೊಂಡು ಹೊರಡಬೇಕು. ಸೊ ಇಲ್ಲಿ ನೋಡ್ಬೋದು ಫುಲ್ಲು ಗ್ರೀನರಿ, ಚೆನ್ನಾಗಿತ್ತು ಕೂತ್ಕೊಳ್ಳೋಕ್ಕೆ. ನೆರಳು, ಒಂಥರ ಬಿಸಿಲು ಇತ್ತು, ಒಂಥರ ಚಳಿನೂ ಇತ್ತು. ಸೊ ಚೆನ್ನಾಗಿತ್ತು ವೆದರು. ಸೊ ಈಗ ಮತ್ತೆ ನಮ್ಮ ಜರ್ನಿನ ನಾವು ಸ್ಟಾರ್ಟ್ ಮಾಡಿದ್ದೀವಿ, ಹೋಗ್ತಾ ಇದ್ದೀವಿ. ಸೊ ಎಸ್, ವಿ ಆರ್ ಎಂಜಾಯಿಂಗ್ ದ ಡ್ರೈವ್. ಸೊ ಫೈನಲ್ ಆಗಿ ಈಗ ನಾವು ಬಂಡೀಪುರ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ ಗೈಸ್. ಸೊ ಬಂಡೀಪುರ ಅಂದರೆ ನಾವೆಲ್ಲರೂ ಎಕ್ಸೈಟೆಡ್ ಆಗಿದ್ದೀವಿ. ಸೊ ಸೈಡ್ಸೆಲ್ಲ ಅನಿಮಲ್ಸ್ ಎಲ್ಲ ನೋಡೋಕ್ಕೆ ಸಿಗುತ್ತೆ ಅಂತ. ಸೊ ಈಗ ಬಂಡೀಪುರ ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ಏನೇನು ಸಿಗುತ್ತೆ ಇವತ್ತು ಅನಿಮಲ್ಸ್ ನೋಡೋದಕ್ಕೆ ಅಂತ ನಾನು ಈಗರಾಗಿ ವೆಯ್ಟ್ ಮಾಡ್ತಿದ್ದೀವಿ. ಸೊ ಲೆಟ್ಸ್ ಸಿ ಗೈಸ್, ಯಾವ್ಯಾವ ಅನಿಮಲ್ನ ನೋಡೋದು ಅಂತ. ಸೊ ಗೈಸ್ ಫೈನಲಾಗಿ ಫಸ್ಟೇ ನಮಗೆ ಎಲಿಫೆಂಟ್ ನೋಡೋಕ್ಕೆ ಸಿಕ್ತು. ಸೊ ಇಲ್ಲಿ 2 ಎಲಿಫೆಂಟ್ ಇದೆ, ಚಿಕ್ಕದಾಗಿದೆ, ಮರಿಗಳು ಅನಿಸುತ್ತೆ ಎರಡೂ. ಸೊ ಸ್ಟಾರ್ಟಿಂಗ್ಗೆ 2 ವೈಲ್ಡ್ ಎಲಿಫೆಂಟ್ನ ನೋಡೋಕ್ಕೆ ಸಿಕ್ತು ನಮಗೆ. ಸೊ ಸಖತ್ತಾಗಿದೆ. ಮಕ್ಕಳಂತೂ ಎಲ್ಲರೂ ಫುಲ್ ಎಕ್ಸೈಟೆಡಾಗಿ ನೋಡ್ತಾ ಇದ್ದಾರೆ. ಸ್ಟಾರ್ಟಿಂಗಲ್ಲಿ ಎಲಿಫೆಂಟ್ ಸಿಕ್ಕಿತ್ತು. ಇಲ್ಲಿದೆ ನನ್ನ ಹತ್ರ ನೀರಿಲ್ಲ ಪಾಪ. ಸೊ ಈಗ ನೆಕ್ಸ್ಟ್ ಇಲ್ಲಿ ಮಂಕೀಸ್ಗಳಿದ್ವು. ಮಂಕೀಸ್ ಎಲ್ಲನೂ ಸೈಡಲ್ಲಿ ಕುತ್ಕೊಂಡಿತ್ತು, ಬಟ್ ಇನ್ನೂ ಫೀಡ್ ಮಾಡೋಂಗಿಲ್ಲ, ಪಾಪ ನೋಡೋಕೆ ಬೇಜಾರಾಗ್ತಿತ್ತು. ಅದಾದಮೇಲೆ ಮತ್ತೆ ನಮ್ಗೆ ಎಲಿಫೆಂಟ್ಸ್ಗಳು ನೋಡೋಕೆ ಸಿಕ್ತು ಗೈಸ್. ಮರಿ, ಚಿಕ್ಕ ಮರಿಯಿಂದ ಹಿಡಿದು ದೊಡ್ಡವರೆಗೂ ಇಲ್ಲಿ ಎಲ್ಲ ಥರ ಎಲಿಫೆಂಟ್ಸು ಇತ್ತು, ಒಂದು 4-5 ಎಲಿಫೆಂಟ್ಸು. ಆ್ಯಂಡ್ ಈ ಕಡೆ ನಮ್ಗೆ ಹಾಗೆ ಡೀರ್ ಕೂಡ ನೋಡೋಕೆ ಸಿಕ್ತು. ಸೊ ಎಸ್, ಇಷ್ಟೇ ಅನಿಮಲ್ಸ್ನ ನಾವು ಇವತ್ತು ನೋಡಿದ್ದು, ಬೇರೆ ಯಾವುದು ನೋಡೋಕೆ ಸಿಕ್ಕಿಲ್ಲ. ಈಗ ನಾವು ಫೈನಲ್ ಆಗಿ ಸಿಟಿ ಒಳಗಡೆ ಎಂಟರ್ ಕೊಟ್ವಿ. ವಯನಾಡ್ ಅಂತ, ವಯನಾಡ್ ಎಕ್ಸಾಕ್ಟ್ ಆಗಲ್ಲ, ಬಟ್ ಯಾವುದೋ ಒಂದು ಊರು ಹೇಳಿದ್ರು, ಸಮಥಿಂಗ್ ಒಂದು ಊರು. ಸೊ ಅದ್ರೊಳಗಡೆ ಬಂದಿದ್ದೀವಿ ಇವಾಗ. ಸೊ ಇಲ್ಲಿ ಗೈಸ್ ಲಾಟ್ರಿ ಟಿಕೆಟ್ಸ್ಗಳು ಸಿಗುತ್ತೆ ಆ್ಯಂಡ್ ವೆರಿ ಲೀಗಲ್ ಕೂಡ ಇಲ್ಲಿ. ಸೊ ಲಾಟ್ರಿ ಟಿಕೆಟ್ ತೊಗೊಳ್ಳೋದಾ ಏನು ಅಂತ ಡಿಸ್ಕಷನ್ಸ್ ಅಲ್ಲಿ ನಡೀತಾ ಇದೆ ನಮ್ಮ TT ಒಳಗಡೆ. ಸೊ ಹೀಗಿದೆ ಸಿಟಿ, ತುಂಬ ಚೆನ್ನಾಗಿ. ಒಂದು ಕಡೆ ಲಂಚಿಗೆ ಅಂತ ಬಂದಿದ್ದೀವಿ. ಫುಲ್ ರಶ್ ಇದೆ, ಬಟ್ ಫುಡ್ ಹೇಗಿದೆ ಅಂತ ಗೊತ್ತಿಲ್ಲ. ನಮ್ಗೆ ಒಥೆಂಟಿಕ್ ಕೇರಳ ಫುಡ್ ತಿನ್ನಬೇಕಾಗಿತ್ತು. ಸೊ ಇಲ್ಲಿ ಮೆಸ್ಸಿಗೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಇಲ್ಲಿ ಯಾವುದೋ ವಿಲ್ಟನ್ ಅಂತ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇವಾಗ ಇಲ್ಲಿ ಊಟ ತಿನ್ಕೊಂಡು ನೋಡಬೇಕು ಹೇಗಿದೆ ಅಂತ. ನನಗಂತೂ ಒಥೆಂಟಿಕ್ ಕೇರಳ ಫುಡ್ ತಿನ್ನಬೇಕು ಅಂತಿದೆ.
ಸೊ ಬನ್ನಿ ಗೈಸ್ ನೋಡೋಣ. ಟಚ್ ಮಾಡಿ ಬೀಳ್ಸಿದ್ಲು. ಸೊ ಇಲ್ಲಿ ಇದು ಏನೇನು ಮೆನು ಅಂತ ಇದೆ, ಲೈಕ್ ಇಲ್ಲಿ ಏನು ಫೇಮಸ್, ಐ ಮೀನ್ ಸ್ಪೆಷಲ್, ಇವತ್ತಿನ ಸ್ಪೆಷಲ್ ಅಂತ. ಆ್ಯಂಡ್ ಇಲ್ಲಿ ಒಳಗಡೆ ಬಂದುಬಿಟ್ಟು ನಾವು ವೆಯ್ಟ್ ಮಾಡಬೇಕು ನೇಮ್ ಕೊಟ್ಬಿಟ್ಟು, ಬಿಕಾಸ್ ಕ್ರೌಡ್ ಹೆವಿ ಆಗಿರೋದ್ರಿಂದ ವೆಯ್ಟಿಂಗ್ ಪೀರಿಯಡ್ ಇರುತ್ತೆ. ಸೊ ಇಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಇಲ್ಲಿ ಏನಾದರೂ ಬೇಕು ಅಂತಂದರೆ ಕುಕೀಸು ಮತ್ತು ಬನಾನಾ ಚಿಪ್ಸಸ್ ಎಲ್ಲ ತೊಗೊಬೋದು. ಆ್ಯಂಡ್ ಮಕ್ಕಳು ಒಳಗಡೆ ಆಟ ಆಡೋಕ್ಕೆ ಕೂಡ ಜಾಗ ಇದೆ. ಸೊ ಇವಾಗ ನಮಗೆ ಒಳಗಡೆ ಕರೆದ್ರು, ಒಂದು 5-10 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ಆ್ಯಂಡ್ ಇದು ಏನು ರೆಸ್ಟೋರೆಂಟಲ್ಲಿ ಫೇಮಸ್ಸು ಅಂತ ಅಂದರೆ ಗೈಸ್, ದಿಸ್ ಇಸ್ ಎ ವೆರಿ ಫೇಮಸ್ ರೆಸ್ಟೋರೆಂಟ್, ವಿಲ್ಟನ್ ಅನ್ನೋದು. ಎಲ್ಲ ಥರ ಫಿಲಿಮ್ ಸ್ಟಾರ್ಸು, ಕನ್ನಡ ಇಂಡಸ್ಟ್ರಿಯಲ್ ಆಗಿರ್ಬೋದು, ತಮಿಳ್, ಆಂಧ್ರ ಆ್ಯಂಡ್ ಐ ಮೀನ್ ತೆಲುಗು, ಮಲಯಾಳಂ, ಸೊ ಎಲ್ಲ ಥರ ಫಿಲಿಮ್ ಸ್ಟಾರ್ಸ್, ಪೊಲಿಟಿಷಿಯನ್ಸ್, ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ. ಸೊ ಎಲ್ಲರದ್ದು ಫೋಟೋಸ್ ಆಗಿರ್ಬೋದು, ಅವ್ರದ್ದು ಆಟೋಗ್ರಾಫ್ಸ್ ಆಗಿರ್ಬೋದು, ಎಲ್ಲ ಕಡೆದು ಓವರ್ ಆಲ್ ಹೋಟೆಲಲ್ಲಿ ಅದರದ್ದು ಫ್ರೇಮ್ಸ್ಗಳಿದೆ. ಸೊ ಇಟ್ಸ್ ಅ ವೆರಿ ವೆರಿ ಫೇಮಸ್ ರೆಸ್ಟೋರೆಂಟ್ ವಿಲ್ಟನ್ ಅನ್ನೋದು ಇಲ್ಲಿ ವಾಯನಾಡಲ್ಲಿ. ಸೊ ನಾವಿಲ್ಲಿಗೆ ಬಂದಿದ್ದೀವಿ. ಸೊ ಫುಡ್ ಟೇಸ್ಟ್ ಮಾಡಿ ನೋಡಬೇಕು. ಸೊ ಎಲ್ಲರೂ ಬಂದು ಅಷ್ಟೊಂದು ಕ್ರೌಡ್ ಹೈಪ್ ಇದೆ ಅಂತ ಅಂದರೆ ಟೇಸ್ಟ್ ಹೇಗಿರುತ್ತೆ ಅಂತ. ಐ ಹೋಪ್ ಇಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೋಡೋಣ. ಸೊ ನೀವು ನೋಡ್ಬೋದು, ಇದೇನೇ ವಿಲ್ಟನ್ ಅಂತ ವಾಯನಾಡಲ್ಲಿ ಇರೋದು. ಆ್ಯಂಡ್ ಇಲ್ಲಿ ಮಕ್ಕಳಿಗೆ ಇವಾಗ ಏನಂತಾರೆ, ಒಂದು ಕ್ರಯಾನು ಮತ್ತು ಸಮ್ ಪಝಲ್ ಥರ ಏನೋ ಗೇಮ್ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಅಲ್ಲೇ ಮೆನು ಕೂಡ ಇದೆ ಅವ್ರಿಗೆ, ಫುಡ್ ಮೆನು ಹಿಂದೆಗಡೆನೆ. ಸೊ ಕಾಂಬೋ, ಕಿಡ್ಸ್ ಕಾಂಬೋ ಅಂತ ಎಲೆ ಹಾಕಿದ್ದಾರೆ. ನಾವೀಗ ಇಲ್ಲಿ ಫಿಶ್ ಮೀಲ್ಸ್ ತೊಗೊಂಡಿದ್ದೀವಿ. ಸೊ ಇವಾಗ ಎಲೆಗಳನ್ನ ಕ್ಲೀನ್ ಮಾಡಿಕೊಂಡು ಊಟ ಮಾಡಬೇಕು. ಈಗ ಫಸ್ಟು ಬನಾನಾ ಮತ್ತು ಪಲ್ಯ ಮತ್ತು ಮಿಕ್ಕಿದ 3 ಪಲ್ಯದಲ್ಲೂ ಫಿಶ್ ಆ್ಯಡ್ ಆಗಿದೆ. ಆ್ಯಂಡ್ ಅದು ಬಂದುಬಿಟ್ಟು ಸ್ಕ್ವಿಡ್ಡು ಆ್ಯಂಡ್ ಫಿಶ್ ಕರಿ ಮತ್ತು ಪ್ರಾನ್ ಕರಿ, ಕ್ರ್ಯಾಬ್ ಕರಿ ಎಲ್ಲನೂ ಇತ್ತು. ಸೊ ಫುಡ್ಡು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಫಿಶ್ ಫ್ರೈ. ಸೊ ಇದು ಫುಲ್ ಕಾಂಬೋಲೆ ಸಿಗೋವಂಥದ್ದು. ಇವಾಗ ಊಟ ಆಯಿತು ನಮ್ಮದು, ಆಚೆ ಬಂದಿದ್ದೀವಿ. ಊಟ ಮಾತ್ರ ಅಲ್ಟಿಮೇಟ್ ಆಗಿತ್ತು, ಸಖತ್ತಾಗಿತ್ತು. ಎಸ್, ಊಟ ಮಾತ್ರ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಫಿಶ್ ಊಟ ಎಲ್ಲನೂ ಇದ್ದಿದ್ರಲ್ಲಿ. ಫಿಶ್ ಇತ್ತು, ಪ್ರಾನ್ಸ್ ಇತ್ತು, ಸ್ಕ್ವಿಡ್ ಇತ್ತು, ಕ್ರ್ಯಾಬ್ ಇತ್ತು, ಎಲ್ಲ ಇತ್ತು. ಫಿಶಲ್ಲಿ ವೆರೈಟೀಸ್ ಇತ್ತು. ಸೊ ಮೀಲ್ಸ್ ಮಾತ್ರ ಅಲ್ಟಿಮೇಟ್. ಬೇರೆ ಹೋಟೆಲ್ಸ್ನೆಲ್ಲ ಒಂದೊಂದು ದಿನ ಇರುತ್ತೆ, ಒಂದೊಂದು ದಿನ ಹೋಟೆಲ್ ಎಲ್ಲ ಬರೀ ಫಿಶ್ ಮೀಲ್ಸ್ ಅಲ್ಲಿ ಅಷ್ಟೊಂದು ಇತ್ತು. ಸೊ ವಿ ಲಿಟ್ರಲಿ ಎಂಜಾಯ್ ಮಾಡಿದ್ವಿ ಅಲ್ವಾ ಗೋಲು. ಕಿಡ್ಸ್ ಮೀಲು ಚೆನ್ನಾಗಿತ್ತಾ? ಸಖತ್ತಿತ್ತು. ಕಿಡ್ಸ್ ಕಾಂಬೋ ಎಲ್ಲ ಸಖತ್ತಾಗಿತ್ತು. ಸೊ ನೀವು ವಾಯನಾಡಿಗೆ ಬರ್ತಿದ್ದೀರಾ ಅಂತಂದರೆ ಈ ವಿಲ್ಟನ್ ಅಂತ ಟ್ರೈ ಮಾಡಿ, ನಿಜ ಸಖತ್ತಾಗಿತ್ತು. ಈಗ ಊಟ ಆಯಿತು. ನಮ್ಮ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡಿಸಿ. ಸೊ ಇನ್ನು 1.5 ಅವರಲ್ಲಿ ನಾವು ಹೋಗಿ ರೀಚ್ ಆಗ್ತೀವಿ. ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ ಅಂತ ನಾನು ನಿದ್ದೆ ಮಾಡಿ ಎದ್ದೆ ಗೈಸ್. ಆ್ಯಂಡ್ ಎದ್ದರೆ ಇಲ್ಲಿ ಸ್ಪಂದನ್ ನೋಡಿ ಹೆಂಗೆ ಬಾಯಿ ತಕ್ಕೊಂಡು ನಿದ್ದೆ ಮಾಡ್ತಾ ಇದ್ದಾನೆ, ಫುಲ್ಲು ಟಯರ್ಡಾಗಿ. ಆ್ಯಂಡ್ ಅವ್ನು ಮಾತ್ರ ಅಲ್ಲ, ಎಲ್ಲರದು ಊಟ ಆಗಿದೆ ಅಲ್ವಾ, ಎಲ್ಲರೂ ಫುಲ್ ಡೀಪ್ ಸ್ಲೀಪಲ್ಲಿದ್ದಾರೆ. ಇನ್ನೇನೊಂದು 15 ಮಿನಿಟ್ಸ್ ಇಲ್ಲ ನಾವು ರೀಚ್ ಆಗಿಬಿಡ್ತೀವಿ. ಸೊ ನಾನು ನಿದ್ದೆ ಮಾಡಿ ಎದ್ದಿದ್ದೀನಿ ಇವಾಗ. ಆ್ಯಂಡ್ ಇಲ್ಲಿ ನೀವು ಒಂದು ಅಬ್ಸರ್ವ್ ಮಾಡಿ, ಎಲ್ಲ ಮನೆ ಮುಂದೆ ಅಥವಾ ಮನೆ ಹಿಂದೆ ತೋಟಗಳಾಗಿರ್ಬೋದು ಅಥವಾ ಸುಮ್ಮನೆ ಮನೆ ಹತ್ರನೂ ಆಗಿರ್ಬೋದು, ಎಲ್ಲ ಕಡೆನೂ ಬಾಳೆಹಣ್ಣು ಗಿಡಗಳನ್ನ ಬೆಳೆಸಿದ್ದಾರೆ. ಸೊ ಬನಾನಾ ಟ್ರೀಸ್ನ ಎಲ್ಲ ಕಡೆನೂ ಇದೆ. 90% ಇಲ್ಲಿ ಗ್ರೋ ಆಗೋದು ಬನಾನಾ ಟ್ರೀಸೇ ಅಂತೆ. ಸೊ ನಾನು ನೋಡ್ತಿದ್ದಂಗೆ ಎಲ್ಲಿ ನೋಡಿದ್ರು ಬರೀ ಬನಾನಾ ಟ್ರೀಸೇ ಕಾಣಿಸ್ತಾ ಇತ್ತು. ಸೊ ವೆರಿ ಫೇಮಸ್ ಇಲ್ಲಿ. ಸೊ 90% ಗ್ರೋತ್ ಅದರದೇ ಇರೋದು. ಸೊ ಆಲ್ಮೋಸ್ಟ್ ನಾವೀಗ ರೀಚ್ ಆದ್ವಿ. ಇಲ್ಲೊಂದು ಮುಂದೆ ಲೆಫ್ಟ್ ಹೋದರೆ ನಮ್ಮದು ರೆಸಾರ್ಟ್ ಸಿಗುತ್ತೆ. ಆ್ಯಂಡ್ ರೆಸಾರ್ಟದ್ದು ಕಂಪ್ಲೀಟ್ ವೀಡಿಯೋ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ಗೈಸ್, ಯಾಕಂತಂದರೆ ಇಲ್ಲಿ ಆಲ್ರೆಡಿ ಲಾಂಗ್ ಆಗೋಯಿತು. ಸೊ ಇದು ಬರೀ ಟ್ರಾವೆಲಿಂಗ್ ವ್ಲಾಗ್ ಆಗೇ ಇರಲಿ. ನೆಕ್ಸ್ಟ್ ವ್ಲಾಗಲ್ಲಿ ಕಂಪ್ಲೀಟಾಗಿ ನಮ್ಮ ರೆಸಾರ್ಟ್ದು, ರೂಮ್ದು ಆ್ಯಂಡ್ ಎವ್ರಿಥಿಂಗ್ ನೆಕ್ಸ್ಟ್ ಏನೇನು ಮಾಡ್ತೀವಿ ಅನ್ನೋದು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಅಂಟಿಲ್ ದೆನ್ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.